ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೀನಿ. ದೇವರು ಒಳ್ಳೆಯವನು, ನಮ್ಮನ್ನು ಕಾಯುವಂತಹ ದೇವರಾಗಿದ್ದಾನೆ ಎಂಬುದಾಗಿ ಹೇಳುತ್ತಾ ಇವತ್ತಿನ ಮುಂಜಾನೆ ಸಂದೇಶಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಓದಿಕೊಳ್ಳೋಣ. ಮಲಾಕಿ ಪ್ರವಾದರ ಗ್ರಂಥ ಅದರ 3ನೇ ಅಧ್ಯಾಯ ಅದರ 11ನೇ ವಾಕ್ಯವನ್ನ ನಿಮಗೋಸ್ಕರವಾಗಿ ಓದೋದಕ್ಕೆ ಬಯಸುತ್ತಾ ಇದ್ದೀನಿ. ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನ ನಾಶ ಮಾಡದು. ಆಮೇನ್. ಎಷ್ಟು ಜನಕ್ಕೆ ಈ ವಾಕ್ಯ ಕೇಳಿ ಆಮೇನ್ ಎಂಬುದಾಗಿ ಹೇಳಬಹುದು. ನುಂಗುವ ಹುಳವನ್ನ ದೇವರು ತಡೆಯುತ್ತಾನಂತೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಭೂಮಿಯ ಫಲವನ್ನ ನಾಶ ಮಾಡೋದಿಲ್ಲ, ಮಾಡದಂತೆ ಆತನು ಕಾಯುತ್ತಾನೆಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಏನಾಗಿತ್ತು ಈ ವಾಕ್ಯದ ಅರ್ಥ, ಹಿನ್ನೆಲೆ ಎಂಬುದಾಗಿ ಕೇಳೋದಾದ್ರೆ ಸಿಂಪಲ್ ಆಗಿ ಹೇಳೋದಕ್ಕೆ ಬಯಸುತ್ತಾ ಇದ್ದೀನಿ. ಸಾಧಾರಣವಾಗಿ ನಮಗೆ ಅರ್ಥವಾಗುವಂತ ರೀತಿಯಲ್ಲಿ ಅದು ಬರೆಯಲ್ಪಟ್ಟಿದೆ. ಏನೆಂಬುದಾಗಿ ಕೇಳಿದ್ರೆ, ದೇವರಿಗೋಸ್ಕರವಾಗಿ ಕೊಟ್ಟಂತಹ ಸಮಯವಾಗ್ಲಿ, ದೇವರಿಗೋಸ್ಕರವಾಗಿ ಕೊಡುವಂತ ಕಾಣಿಕೆಯಾಗ್ಲಿ, ದಶಮ ಭಾಗವಾಗ್ಲಿ, ಅದು ಕೊಟ್ಟ ಮೇಲೆಯೂ ಕೂಡ ನೀವು ಆಶೀರ್ವಾದ ಹೊಂದುತ್ತಾ ಇಲ್ವೋ, ಇವತ್ತು ಈ ವಾಕ್ಯ ನಿಮಗೋಸ್ಕರವಾಗಿ ಆಗಿದೆ. ಕಾರಣ ದೇವರ ವಾಕ್ಯ ಹೇಳುತ್ತಿದೆ, ದೇವರಿಗೋಸ್ಕರ ಕೊಟ್ಟ ನಂತರವೂ ದೇವರಿಗೆ ಕಾಣಿಕೆಯನ್ನ ಮನಪೂರ್ವಕವಾಗಿಯೂ ದೇವರಿಗೆ ದಾನವನ್ನ, ದಶಮ ಭಾಗವನ್ನ ಸರಿಯಾಗಿ ಮನಸಾರೆ ಕೊಟ್ಟ ನಂತರವೂ ಕೂಡ ನೀವು ಆಶೀರ್ವಾದ ಹೊಂದದೇ ಇದ್ರೆ, ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ವಾಗ್ದಾನ ನಿಮಗೋಸ್ಕರ ಮಾತ್ರವಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಆಶೀರ್ವಾದವನ್ನು ನುಂಗುತ್ತಿರುವಂತಹ ಆ ಹುಳವನ್ನ ದೇವರು ತಡೆಯುತ್ತಾನೆಂಬುದಾಗಿ ದೇವರ ವಾಕ್ಯ ಹೇಳುತ್ತಿದೆ. ನೀವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಆ ಹಣದಿಂದ ನೀವು ದೇವರಿಗೋಸ್ಕರವಾಗಿ ಕೊಡಬೇಕಾದ್ರೆ ಕೊಟ್ಟ ನಂತರವಾಗಿ ಕೂಡ ನಿಮ್ಮ ಕೈಯಲ್ಲಿ ಯಾವುದು ಕೂಡ ನಿಲ್ಲಬೇಕು, ಅದು ನಿಲ್ಲುತ್ತಾ ಇಲ್ಲ, ನಿಮ್ಮ ಅವಶ್ಯಕತೆಗಳು ಪೂರೈಸಕ್ಕಾಗ್ತಾ ಇಲ್ಲ. ಹಾಗಿದ್ರೆ ದೇವರ ವಾಗ್ದಾನ ಇಂದು ಮುಂಜಾನೆ ನಿಮ್ಮೊಂದಿಗೆ ಹೇಳುವಂಥದ್ದು, ದೇವರ ವಾಕ್ಯ ಇವತ್ತು ಮುಂಜಾನೆ ನಿಮ್ಮೊಂದಿಗೆ ಮಾತಾಡುವಂತ ಒಂದೇ ಒಂದಾಗಿದೆ. ಆ ನುಂಗುವ ಹುಳವನ್ನ ದೇವರು ತಡೆಯುತ್ತಾನೆ. ಅನೇಕ ಆವರ್ತಿ ನಮ್ಮ ಶರೀರಕ್ಕೆ ಬಲಹೀನತೆ ಬಂದು, ನಮಗೆ ರೋಗ ಬಂದು, ನಮಗೆ ಸಮಾಧಾನವಿಲ್ಲದಂತ ಸಮಸ್ಯೆಗಳು ಉಂಟಾಗಿ ನಮ್ಮ ಕೈಯಲ್ಲಿ ಆಶೀರ್ವಾದಗಳು ಬರುವುದನ್ನು ನಿಲ್ಲದ ಹಾಗೆ ಸೈತಾನನು ತಡೀತಾ ಇದ್ರೆ, ಇವತ್ತು ಆ ನುಂಗುವ ಹುಳವನ್ನ ತಡೆಯುವುದಕ್ಕೆ ಸರ್ವಶಕ್ತನಾದ ದೇವರು ನಂಬಿಗಸ್ತನೆಂಬುದಾಗಿ ನಾನು ಹೇಳುವುದಕ್ಕೆ ಬಯಸುತ್ತಾ ಇದ್ದೇನೆ. ಪ್ರಿಯ ದೇವ ಜನರೇ, ಇದು ದೇವರ ವಾಗ್ದಾನವಾಗಿದೆ. 2 ಕಾರ್ಯವನ್ನಲ್ಲಿ ಹೇಳುತ್ತಾ ಇದೆ. ಒಂದು, ನುಂಗುವ ಹುಳವನ್ನ ನಾನು ನಿಮಗೋಸ್ಕರ ತಡೆಯುತ್ತೇನೆ. 2, ನಿಮ್ಮ ಭೂಮಿಯ ಫಲವನ್ನ ನಾಶ ಮಾಡುವುದೆಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ನಿಮ್ಮ ಜೀವನದಲ್ಲಿ ಏನಾದರೂ ನಾಶ ನಷ್ಟಗಳು ಸಂಭವಿಸುತ್ತಾ ಇದೆಯಾ? ಇಷ್ಟೆಲ್ಲ ದೇವರಿಗೋಸ್ಕರ ಮಾಡಿ, ಇಷ್ಟೆಲ್ಲ ದೇವರ ಸಭೆಗೋಸ್ಕರ ಮಾಡಿ, ಏನು ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗ್ತಿಲ್ವಲ್ಲ, ಯಾವ ಆಶೀರ್ವಾದಗಳು ಹೊಂದಕ್ಕಾಗ್ತಿಲ್ಲ ಎಂಬಂತ ದುಃಖದಿಂದ ನೀವು ಆಗಿದ್ದೀರಾ? ಈ ಸಂದೇಶ ನಿಮ್ಮೊಂದಿಗೆ ದೇವರು ಮಾತಾಡುತ್ತಿದ್ದಾನೆ. ಖಂಡಿತವಾಗ್ಲೂ ಆ ನುಂಗು ಹುಳವನ್ನ ದೇವರು ತಡೆಯುತ್ತಾರೆ. ಆತನು ನಂಬಿಗಸ್ತನಾಗಿದ್ದಾನೆ. ಈ ಮುಂಜಾನೆ ನಂಬಿಕೆಯಿಂದ ಬಾಳು, ನಂಬಿಕೆಯಿಂದ ಮುಂದಕ್ಕೆ ಹೋಗು. ಕರುಣೆ ಉಳ್ಳಂತ ದೇವರು ನಿನ್ನ ಮೇಲೆ ಕರುಣೆ ತೋರಿಸುತ್ತಾನೆ. ಆತನ ಆಶೀರ್ವಾದಗಳನ್ನ ಕೊಡುವಂತ ದೇವರಾಗಿದ್ದಾನೆ. ನಿನ್ನನ್ನು ಕಾಯುವಂತ ದೇವರಾಗಿದ್ದಾನೆ. ನಿನ್ನ ಜೀವನದಲ್ಲಿ ನುಂಗುತ್ತಿರುವಂತಹ ಸಕಲ ಹುಳಗಳನ್ನ ದೇವರು ನಿನ್ನಿಂದ ನೀಗಿಸುತ್ತಾನೆ ಎಂಬುದಾಗಿ ಹೇಳಿ ನನ್ನ ಮಾತನ್ನು ಮುಕ್ತಾಯಪಡಿಸಿದ ಕಣ್ಣುಗಳ ಮುಚ್ಚಿಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಕರುಣಾ ಉಳ್ಳಂತ ದೇವರೇ, ಈ ವಾಕ್ಯವನ್ನು ಕೇಳುತ್ತಿರುವಂತ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಅವರ ಜೀವನದಲ್ಲಿ ನುಂಗುತ್ತಿರುವಂತಹ ಅವರ ಸಮಾಧಾನವನ್ನ, ಅವರ ಆರೋಗ್ಯವನ್ನ, ಅವರು ಸಂಪಾದನೆ ಮಾಡುವಂತಹ ಹಣವನ್ನ, ನುಂಗುತ್ತಿರುವಂತಹ ಅವರ ಭೂಮಿಯ ಫಲವನ್ನ, ಕರ್ತನೆ ನುಂಗುತ್ತಿರುವಂತಹ ಹುಳವನ್ನ, ಕರ್ತನೆ ಆ ಶಕ್ತಿಗಳನ್ನ ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ ಎಂಬುದಾಗಿ ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ನಮ್ಮ ಮಕ್ಕಳು ಕರ್ತನೆಯಪ್ಪ ದೇವರೇ, ಈ ದಿನಗಳಲ್ಲಿ ಒಂದು ಅದ್ಭುತವು ತನ್ನ ಜೀವಿತದಲ್ಲಿ, ಆತ್ಮಿಕ ಜೀವಿತದಲ್ಲಿ, ಕರ್ತನೆ ಭೌತಿಕ ಜೀವಿತದಲ್ಲಿ ಕಾಣುವಂತೆ ಸಹಾಯ ಮಾಡು. ಈ ದಿನ ಅವರ ಜೀವನದಲ್ಲಿ ಆಶೀರ್ವದಿಸಲ್ಪಡಲಿ ಎಂಬುದಾಗಿ ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಪಡಿಸುತ್ತೇನೆ ಸ್ವಾಮಿ. ಕರ್ತನೆ ನೀನು ಸಹಾಯವನ್ನು ಮಾಡು, ಆಶೀರ್ವದಿಸಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಜೀವವುಳ್ಳಂತ ತಂದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನ ನಿಮಗೆ ಶುಭ ದಿನವರಾಗಲಿ ಎಂಬುದಾಗಿ ಹೇಳಿ ನನ್ನ ಮಾತನ್ನು ಮುಕ್ತಾಯಪಡಿಸುತ್ತೇನೆ. ಆಮೇನ್. ಪ್ರೈಸ್